ಪಾಲಕ್ ಸೊಪ್ಪಿನಲ್ಲಿ ಕಬ್ಬಿಣಾಂಶ, ಪೊಟ್ಯಾಷಿಯಂ, ವಿಟಮಿನ್ ಎ, ಸಿ ಮತ್ತು ಇ ಕೂಡ ಇರುತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೂದಲು, ತ್ವಚೆ ಮತ್ತು ಕಾಂತಿ ಹೆಚ್ಚಿಸಲು, ಕಣ್ಣಿನ ಆರೋಗ್ಯಕ್ಕೆ, ರಕ್ತಹೀನತೆ ನಿವಾರಣೆಗೆ, ಮೂಳೆ ಮತ್ತು ಹಲ್ಲುಗಳ ಬಲ ಹೆಚ್ಚಿಸಲು ಪಾಲಕ್ ಸೊಪ್ಪು ಪ್ರತಿಯೊಬ್ಬರು ತಿನ್ನಬೇಕು. ಅದೇ ಥರ ಸಾಂಬಾರು, ರಸಂ ತಿಂದು ಬೇಜಾರಾಗಿದೆಯಾ? ಇವತ್ತು ನಾವು ಆಂಧ್ರ ಸ್ಪೆಷಲ್ ಖಾರವಾಗಿ ಹುಳಿಯಾಗಿರೋ ಪಾಲಕ್ ಪಪ್ಪು ಅಂದರೆ ಪಾಲಕ್ ಸೊಪ್ಪಿನ ಬೇಳೆ ಸಾರು ಮಾಡೋದನ್ನು ತಿಳ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈಗ ಪಾಲಕ್ ಸೊಪ್ಪಿನ ಪಪ್ಪು ಮಾಡೋದಕ್ಕೆ ನಾನಿಲ್ಲಿ ಕುಕ್ಕರ್ನಲ್ಲಿ 1 ಕಪ್ ಅಷ್ಟು ತೊಗರಿಬೇಳೆನ ಚೆನ್ನಾಗಿ ತೊಳೆದು ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಕುಕ್ಕರ್ನಲ್ಲಿ 1 ಕಪ್ ಅಷ್ಟು ತೊಗರಿಬೇಳೆ, 1 ಗೆಡ್ಡೆ ಈರುಳ್ಳಿ, 7 ರಿಂದ 8 ಹಸಿರು ಮೆಣಸಿನಕಾಯಿ ಸೀಳ್ಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಹಾಕಿ, 2 ಗೆಡ್ಡೆ ಟೊಮೆಟೊನ ದಪ್ಪಗೆ ಹೆಚ್ಚಿ ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿನ, ಸ್ವಲ್ಪ ಜೀರಿಗೆನೂ ಹಾಕಿ ನಾನಿಲ್ಲಿ 1 ಬಟ್ಲು ತೊಗರಿಬೇಳೆಗೆ ನಾನು 3 ಬಟ್ಲಷ್ಟು ನೀರನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಆದಷ್ಟು ದಪ್ಪವಾಗೇ ಇರುತ್ತೆ, ಅಂದರೆ ಗಟ್ಟಿಯಾಗಿರುತ್ತೆ. ಆಂಧ್ರ ಪಪ್ಪು ಅಂದರೆ ತುಂಬ ನೀರಾಗಿರೋದಿಲ್ಲ, ತುಂಬ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಇದು ಮಂದವಾಗಿ. ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ನ ಕೂಗಿಸ್ಕೊಳ್ತೀನಿ. ಬೇಳೆ ತುಂಬ ಚೆನ್ನಾಗಿ ಬೆಂದಷ್ಟು ರುಚಿಯಾಗುತ್ತೆ. ಮೊದಲಿಗೆ ಈಗ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ 1 ಸ್ಪೂನ್ ತುಪ್ಪ ಮತ್ತು 1 ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 2 ಚೆನ್ನಾಗಿ ಕಾದ್ಮೇಲೆ ಸಾಸಿವೆ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಚುಟುಗುಟ್ಟ ಮೇಲೆ 1 ಸ್ಪೂನು ಜೀರಿಗೆ ಕೂಡ ಹಾಕ್ಕೊಳ್ತೀನಿ. ಆಮೇಲೆ ನಾವಿಲ್ಲಿ ಬೇಯೋದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀವಿ. ಜೊತೆಗೆ ಇಲ್ಲಿ ಒಗ್ಗರಣೆಗೆ ತುಪ್ಪದ ಜೊತೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದ್ರೆ ಒಗ್ಗರಣೆಗೆ ತುಂಬ ರುಚಿ ಇರುತ್ತೆ, ಪರಿಮಳನೂ ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ 1 ಗೆಡ್ಡೆ ಈರುಳ್ಳಿ, ದಪ್ಪ ಗೆಡ್ಡೆ ಈರುಳ್ಳಿನ ಹಿಂಗೆ ಸಣ್ಣದು ಹೆಚ್ಚಾಗಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 3 ಬ್ಯಾಡಿಗೆ ಮೆಣಸಿನ್ಕಾಯಿ ಮುರಿದ್ಬಿಟ್ಟು ಹಾಕ್ಕೊಂಡು, ಆಮೇಲೆ ಒಂದು 5 ರಿಂದ 6 ಎಸಳು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಗ್ಗರಣೆನ ಚೆನ್ನಾಗಿ ಮಾಗಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಂಡು ಈ ಬೆಳ್ಳುಳ್ಳಿ ಫ್ಲೇವರು ಚೆನ್ನಾಗಿ ಬರೋ ಥರ ಹುರ್ಕೋಬೇಕು, ಅಂದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಬೆಳ್ಳುಳ್ಳಿನ ಹುರ್ಕೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಘಮ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ತುಪ್ಪದ ಒಗ್ಗರಣೆ ಹಾಕ್ಕೊಂಡಾಗಂತೂ ಒಳ್ಳೆ ಫ್ಲೇವರ್ ಬರುತ್ತೆ ಇದು. ಆಮೇಲೆ ನಾನು ಇಲ್ಲಿ ಶುಂಠಿ ಕೂಡ ಬಳಸ್ತಾ ಇದ್ದೀನಿ. ಈ ಶುಂಠಿನ ಚೆನ್ನಾಗಿ ಉದ್ದುದ್ದಕ್ಕೆ ಎಷ್ಟು ಬೇಕಂತಂದರೆ ನೀವು ನಿಮ್ಗೆ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಇಂಚಷ್ಟು ಶುಂಠಿನ ನಾನು ಉದ್ದುದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡ್ರೆ ಅದ್ರ ಫ್ಲೇವರು ಕೂಡ ತುಂಬ ಚೆನ್ನಾಗಿರುತ್ತೆ. ಪಕ್ಕ ಈ ಆಂಧ್ರ ಹೋಟೆಲಲ್ಲಿ ಸಿಗುತ್ತಲ್ಲ ಪಪ್ಪು, ಅದೇ ಥರನೇ ಟೇಸ್ಟ್ ಬರುತ್ತೆ. ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟು ಬರುತ್ತೆ, ಘಮನೂ ತುಂಬ ಚೆನ್ನಾಗಿರುತ್ತೆ. ಇದಿಷ್ಟು ಲೋ ಫ್ಲೇಮ್ನಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದು. ಆಮೇಲೆ ನಾನಿಲ್ಲಿ 2 ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಾನು ಪಾಲಕ್ ಸೊಪ್ಪನ್ನ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇಲ್ಲ, ಹೊರಗಡೆನೇ ಬೇಯಿಸ್ಕೊಳ್ತಾ ಇದ್ದೀನಿ. ಕುಕ್ಕರ್ನಲ್ಲಿ ತುಂಬ ಬೇಯಬಾರ್ದು. ಸೊ ಒಗ್ಗರಣೆನೆಲ್ಲ 2-3 ಸತಿ ಹಿಂಗೆ ಚೆನ್ನಾಗಿ ಕೈ ಆಡಿಬಿಟ್ಟು ಹೊರಗಡೆನೇ ಬೇಯಿಸ್ಕೊಂಡ್ರೆ ಒಳ್ಳೆಯದು. ಸೊಪ್ಪುಗಳಾದಷ್ಟು ಒಗ್ಗರಣೆನಲ್ಲೇ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಈಗ ನಾನು ಒಗ್ಗರಣೆನಲ್ಲಿ 2-3 ಸತಿ ಹಿಂಗೆ ಕೈ ಆಡಿಬಿಟ್ಟು ಚೆನ್ನಾಗಿ 1-2 ನಿಮಿಷ ಹೀಗೆ ಕೈ ಆಡ್ತಿದ್ರೆ ಬೇಗ ಬೆಂದೇ ಹೋಗ್ಬಿಡುತ್ತೆ ಇದು ಪಾಲಕ್ ಸೊಪ್ಪು. ನೋಡಿ, ಹಾಕಿದ್ದು 2 ಕಟ್ಟು ಸೊಪ್ಪು ಈಗ ಎಷ್ಟಾಗಿದೆ ಅಂತ. ಈಗ ಈ ಥರ ಸಾಫ್ಟಾಗಿ ಬೆಂದ ಮೇಲೆ ನಾವು 3 ವಿಷಲ್ ಕೂಗಿಸ್ಕೊಂಡಿದ್ವಲ್ಲ ಬೇಳೆ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋದು. ನೋಡಿ, ಪಾಲಕ್ ಸೊಪ್ಪು ಇಷ್ಟ ಆದರೆ ಸಾಕು. ನಾವು ಇಲ್ಲಿ ಮತ್ತೆ ನೀರನ್ನೇನು ಸೇರಿಸ್ತಾ ಇಲ್ಲ, ಸೊಪ್ಪಿನಲ್ಲೇ ನೀರಿನಂಶ ಇರುತ್ತೆ. ಒಗ್ಗರಣೆನಲ್ಲೇ ಈ ಥರ ಬೇಯಿಸ್ಕೊಂಡ್ರೆ ಸಾಕು. 2 ರಿಂದ 3 ನಿಮಿಷ ಈ ಥರ ಕೈ ಆಡಿಕೊಂಡು ಸೊಪ್ಪನ್ನ ಬೇಯಿಸ್ಕೊಂಡು, ಈಗ ಬೆಂದಿರೋ ಅಂಥ ತೊಗರಿಬೇಳೆ, ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಇದೆಷ್ಟನ್ನು ಸೇರಿಸಿ ನೋಡಿ ಎಷ್ಟು ಚೆನ್ನಾಗಿ ಬೇಳೆ ಬೆಂದಿದೆ. ಸ್ವಲ್ಪ ಎಣ್ಣೆನೂ ಹಾಕಿದ್ವಲ್ಲ, ಚೆನ್ನಾಗಿ ಬೆಂದಿದೆ. ಬೆಂದಿರೋಂಥ ಬೇಳೆನ ಸ್ವಲ್ಪ ಲೈಟಾಗಿ ಮ್ಯಾಶ್ ಮಾಡ್ಕೊಳ್ತೀನಿ, ತುಂಬ ಏನು ಮ್ಯಾಶ್ ಮಾಡ್ಕೊಳ್ಳೋದು ಬೇಡ. ಈ ಬೆಂದಿರೋ ಬೇಳೆನ ನಾನೀಗ ಸೊಪ್ಪಿನ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬೇಳೆನೂ ಅಷ್ಟೇ, ನಾವು ಜಾಸ್ತಿ ಬೇಳೆ ಹಾಕ್ಕೊಂಡಾಗ ರುಚಿ ಹೆಚ್ಚಿಸುತ್ತೆ. ಇದಕ್ಕೆ ಈ ಪ್ರಮಾಣದಲ್ಲೇ ಹಾಕ್ಕೊಂಡ್ರೆ ಪಪ್ಪು ರುಚಿಯಾಗಿ ಬರುತ್ತೆ. ನಾನಿಲ್ಲಿ ತೊಗರಿಬೇಳೆ ಮಾತ್ರ ಉಪಯೋಗಿಸಿ ಮಾಡ್ತಾಯಿದ್ದೀನಿ. ಅಥೆಂಟಿಕ್ ಆಂಧ್ರ ಶೈಲಿ ಪಪ್ಪು ಅಂತಂದರೆ ತೊಗರಿಬೇಳೆ ಮಾತ್ರ ಹಾಕಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ನೋಡಿ, ಈ ಥರ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ. ಲಾಸ್ಟಲ್ಲಿ ನಾನು ಸ್ವಲ್ಪ ಮನೇಲಿ ಮಾಡಿದಂಥ ಪಲ್ಯದ ಪುಡಿ ಹಾಕ್ತಾಯಿದ್ದೀನಿ, ಇದು ಆಪ್ಷನಲ್ಲು. ಆಮೇಲೆ ಒಂದು ಚೂರು ಉಪ್ಪನ್ನು ಹಾಕ್ಕೊಂಡು ಕೈ ಆಡ್ತಾ ಇದ್ದೀನಿ. ಚೆನ್ನಾಗಿ ಲೋ ಫ್ಲೇಮಲ್ಲೇ ಕುದಿಯೋದಕ್ಕೆ ಬಿಡೋಣ. ಇದಿಷ್ಟೇ ಮಸಾಲೆ. ಇದಕ್ಕೆ ಮೆಣಸಿನ್ಕಾಯಿನೇ ಇದರಲ್ಲಿ ಹೈಲೈಟು, ಖಾರವಾಗಿರೋ ಅಂಥದ್ದು. ಹಸಿರು ಮೆಣಸಿನ್ಕಾಯಿ ಕಂಪಲ್ಸರಿ ಹಾಕಲೇಬೇಕು, ಆವಾಗ ಅದ್ರದ್ದು ಖಾರ ತುಂಬ ಚೆನ್ನಾಗಿ ಬರುತ್ತೆ. ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಸ್ವಲ್ಪ. ಈಗ ಲಾಸ್ಟಲ್ಲಿ ಹೈಲೈಟು ಹುಣಸೆ ಹುಳಿ ಕೂಡ ಹಾಕಿ
ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಒಂದು ನಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣ ನೆನೆಸ್ಕೊಂಡು ಒಂದು ಸಣ್ಣ ಬಟ್ಲಲ್ಲಿ ರಸ ತೆಗೆದು ಇಷ್ಟು ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ರಸ ಹಾಕ್ಕೊಂಡು ಟೊಮೆಟೊ ಹಾಕಿದರೂ ಕೂಡ ಹುಣಸೆ ರಸ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ಈಗ ನಮ್ಮ ಆಂಧ್ರ ಶೈಲಿಯ ಪಪ್ಪು ರೆಡಿಯಾಗಿದೆ. ಚೆನ್ನಾಗಿ ಕುದ್ದು ಆಫ್ ಮಾಡಿದ್ಮೇಲೆ ನಾನಿಲ್ಲಿ ಆಂಧ್ರ ಶೈಲಿಯ ಪಪ್ಪುಗೆ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಚಟ್ನಿ ಪುಡಿ ಮತ್ತು ಅವಕಾಯ ಉಪ್ಪಿನಕಾಯಿ, ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ, ಈ ಥರ 2-3 ಸ್ಪೂನು ತುಪ್ಪ ಹಾಕ್ಕೊಂಡು ಈ ಬಿಸಿ ಬಿಸಿ ಅನ್ನದ ಜೊತೆಗೆ ಬಿಸಿ ಬಿಸಿಯಾಗಿರೋಂಥ ಆಂಧ್ರ ಪಪ್ಪು ಅಂದರೆ ಪಾಲಕ್ ಪಪ್ಪುನ ಹಾಕ್ಕೊಂಡು ತಿಂತಿದ್ರೆ ಅಂತೂ ಸೂಪರಾಗಿರುತ್ತೆ. ಹಬ್ಬ ಹಸಿಮೆಣಸಿಕಾಯಿ ಖಾರ, ಹುಣಸೆ ಹಣ್ಣಿನ ಹುಳಿ, ಬೆಳ್ಳುಳ್ಳಿ ಒಗ್ಗರಣೆ ಘಮ ಘಮ ನಿಜಕ್ಕೂ ಅದ್ಭುತವಾಗಿದೆ. ಫ್ರೆಂಡ್ಸ್, ಈ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ಲೈಕನ್ ಒತ್ತಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.